ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಮೆಹಂದಿ ಹಚ್ಚೋರೆಲ್ಲ ಬಂದಿದ್ರಲ್ವಾ, ಮೆಹಂದಿ ಹಾಕ್ಸ್ಕೊಂಡಿದ್ದಾದ್ಮೇಲೆ ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ಯಾಕಂದರೆ ಹಾಕೊಂಡು ಡ್ರೈ ಆದಮೇಲೆ ಒಂಚೂರು ಉದುರುತ್ತೆ ನೋಡಿ, ಅದು ಉದ್ರಿಲ್ಲ ಅಂದರೆ ನಾವೇ ಕಿತ್ಕೊಂಡ್ಬಿಟ್ಟು ಉದುರಿಸ್ಕೊಳ್ತಾ ಇರ್ತೀವಿ. ಇನ್ನು ಸುಕೃತಿ ಎಲ್ಲರೂ ಹಾಕ್ಸ್ಕೊಂಡಿದ್ರಿಂದ ಸ್ವಲ್ಪ ಚೆನ್ನಾಗಿ ಆಟಾಡಿ ಒಂಚೂರು ಗಲೀಜೆಲ್ಲ ಆಗಿಬಿಟ್ಟಿತ್ತ. ಇನ್ನು ಬೆಳಗ್ಗೆ ಎದ್ದು ಫುಲ್ಲು ಮನೆ ಕ್ಲೀನ್ ಮಾಡೋದೇ ಆಗೋಯ್ತು ಇವತ್ತು. ಅಮ್ಮ ಅವ್ವ ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ಇಷ್ಟು ಬೇಗ ಕ್ಲೀನಿಂಗ್ ಕೆಲಸ, ತಿಂಡಿ ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ರೂಮು ಕೂಡ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಅದು ಫೋನ್ದೆಲ್ಲ ಬಿಡುತ್ತಲ್ಲ, ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಫ್ರೆಶ್ನಪ್ ಆಗಿ ಬೇರೆ ಕೆಲಸ ಮಾಡ್ಕೊಳ್ಳೋಣ, ಹಾಗೆ ಬ್ಲಾಗ್ ಶುರು ಮಾಡೋಣ ಅಂತೇಳಿ ಶುರು ಮಾಡ್ಕೊಂಡಿದ್ದೀನಿ. ಇನ್ನೇನೆ ಮೆಹಂದಿ ಹಾಕಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಾರ್ಕ್ ಆಗಿ ಬಂದೈತೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಈಗ ನನ್ಗೆ ಹಿಂಗೆ ನೋಡ್ಕೊಂಡ್ರೆ ನಂಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಇವರು ವಿಡಿಯೋ ಮಾಡ್ಬಿಟ್ಟು ತೋರಿಸಿದ್ರು, ಹಿಂಗೆ ಮಾಡ್ತಾರಲ್ವಾ, ಅವಾಗ ಫುಲ್ಲು ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಎಷ್ಟು ಕಲರ್ ಬಂದಿದೆ ಅಲ್ಲ ಅಪ್ಪು. ಈಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಹೆಂಗೂ ಹೇಳ್ತಾರೆ, ಅದು ಗಂಡನ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಇದ್ರೇನೋ, ಹೆಂಡತಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಇದ್ರೇನೋ ಮೆಹಂದಿಗೆ ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಸುಮ್ಮನೆ ಹೇಳ್ತಿದ್ದೀನಿ. ಅಂದ್ರೆ ಎರಡು ಪ್ರೀತಿ ಇಲ್ಲ, ಅದಕ್ಕೆ ಕಲರ್ ಜಾಸ್ತಿ ಆಗ್ಬಿಟ್ಟೈತೆ ಎರಡು ಕೈಲು. ಪ್ರೀತಿ ಇದ್ರೆ ಹೌದಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ ಎಲ್ರು, ಹಂಗೆ ಹೇಳ್ತೆ. ಈಟ್ ಜಾಸ್ತಿ ಇರೋರ್ಗು ಬರುತ್ತಂತೆ, ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಈ ನೈಲ್ ಹಾಕಿ ನೋಡಿ, ನನ್ಗೆ ಇದು ಫಸ್ಟ್ ಟೈಮ್ ಅಲ್ವಾ, ಏನೋ ಒಂಥರ ಎಕ್ಸ್ಟ್ರಾ ಉಗ್ರಕ್ ಸಿಗಾಕೊಂಡೈತೆ ಅನ್ನೋ ತರ ಅಲ್ವಾ. ಹಂಗಲ್ಲ, ಕೈ ಬೇರೆ ಕುತ್ಕೊಂಡಿದ್ಯೇನೋ ಅನ್ನೋ ತರ. ನೋಡ್ಲಿಕ್ಕೆ ಮಾತ್ರ ಸೂಪರ್ ಆಗಿದೆ. ನಂಗೆ ರೂಢಿ ಇಲ್ಲ ಅಲ್ಲ, ಒಂದೆರಡು ದಿನ ಹೋಗ್ಬೇಕು ಅಭ್ಯಾಸ ಆಗ್ಲಿಕ್ಕೆ. ಬೆಳಗ್ಗೆನೇ ಖುಷಿ ಆಯ್ತು ಇದನ್ನ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನಿವಾಗ ಬೇರೆ ಕೆಲಸ ಶುರು ಮಾಡ್ಕೊಳ್ಬೇಕು. ಇವ್ರು ಸ್ವಲ್ಪ ಇವಾಗ ಮಾರ್ಕೆಟ್ಗೆ ಹೋಗ್ಬೇಕಂತೆ, ಹೂವು ಮತ್ತು ಸಣ್ಣ ಪುಟ್ಟದ್ದೆಲ್ಲ ತೊಗೊಂಡು ಬರಬೇಕು ಅಂತ ಹೇಳಿ. ಇನ್ನಿವತ್ತು ಅಡುಗೆ ಕೆಲಸ ಕೂಡ ಏನೂ ಇಲ್ಲ, ಮಾಮೂಲಿಯಾಗಿ ಏನಾದರೂ ಒಂದು ಸಾಂಬಾರು ಮಾಡ್ಕೊಳ್ಬೇಕು. ಇವ್ರು ಇವಾಗ ಇರೋದು ಬಂತೆ, ಹೆಂಗಿದ್ರು ಹೊರಗಡೆ ಹೋಗ್ತಾರಲ್ಲ, ಅಲ್ಲೇ ತಿನ್ಕೊಂಡು ಬಿಡ್ತೀನಿ ಅಂದ್ರ. ಸದ್ಯ ಸ್ವಲ್ಪ ಖುಷಿ ಆಗೈತೆ ನಿಮಗೆ, ಕೆಲಸ ಕಡಿಮೆ ಆಯ್ತಲ್ಲ, ಬೇರೆ ಕೆಲಸ ಮಾಡ್ಕೊಂಡ್ಬೋದಲ್ಲ ಅಂತ ಅನ್ಕೊಂಡು ಖುಷಿ ಆಯ್ತು. ಏನು ಗೊತ್ತಾ, ನಾಳೆ ಇರೋದು ಸುಮಂತ, ನಾನು ತಾನೇ ಜಾಸ್ತಿ ರೆಡಿ ಆಗಬೇಕು. ನಮ್ಮ ಮನೇಲಿ ಇವ್ರು ಇವತ್ತೇ ಜಾಸ್ತಿ ರೆಡಿ ಆಗ್ಬಿಟ್ಟಿದ್ದಾರೆ, ತೋರಿಸ್ತೀನಿ. ಎಲ್ಲ ಓಡಾಡೋದು ಬೇಡ ನಮ್ಮ, ನಾನು ಕಪ್ಪು ಕಾಣತ್ರ ತೆಗಿತೀಯ. ಇದು ಯಾವ ಕಪ್ಪು ಶರ್ಟು? ಇದು ನಮ್ಮ ಮದುವೆ ಶರ್ಟ್. ಇದು ನೋಡಿ, ಹಾಕಿ ಶರ್ಟ್ಗೆ ಈಗ ಸೈಜ್ ಬಂದಿದ್ದೀನಿ. ಅವಾಗ ಇಷ್ಟ ಅಗ್ಲ ಇತ್ತು ಅಲ್ವಾ, ಅದನ್ನ ಒಂದೇ ಸಲ ಅನ್ಸುತ್ತೆ ಹಾಕೊಂಡಿದ್ದು. ಹೌದು, ಮದುವೆ ದಿನ ಒಂದೇ ದಿನ ಹಾಕಿ ಎಷ್ಟು ಚೆನ್ನಾಯ್ತಲ್ಲ ಈಗ. ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ಇವರು ಹೇರ್ ಕಲರ್ ಮಾಡಿಸ್ಕೊಂಡು ಬಂದಿದ್ದಾರೆ. ನನ್ನ ಮದ್ವೆಗೂ ಮಾಡಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಇವರೇ ಕೇಳಿದ್ರು, ನಾನು ಹೇರ್ ಕಲರ್ ಮಾಡ್ಸಪ್ಪು ಅಂತಂದ್ರೆ ಎಲ್ಲಿ ಬೇಜಾರು ಮಾಡ್ಕೊಂತಾರ ಅಂತ ಹೇಳ್ಬಿಟ್ಟು ಏನು ಹೇಳಿರ್ಲಿಲ್ಲ. ಇವರೇ ಫೋನ್ ಮಾಡ್ಬಿಟ್ಟು ಕಲರ್ ಹಾಕ್ಸ್ಲಾ ಅಂತ ಕೇಳಿದ್ರ, ಖುಷಿ ಆಯ್ತು. ಹಾಕ್ಸಪ್ಪು ಅಂದೆ. ಬ್ಲಾಕ್ ಕಲರ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇಷ್ಟ ಇರ್ಲಿಲ್ಲ, ಏನ್ ಮಾಡೋದು, ಪಾಪಗೋಸ್ಕರ. ಇಲ್ಲ, ಅಲ್ಲಿ ಹೇಳಿರ್ತಾರೆ. ಯಾರು ಏನ್ ಹೇಳಿಲ್ಲ, ನಾನು ಒಬ್ನೇ ಹೋಗಿದ್ದು. ಅಲ್ಲ, ಅವರು ಕಟ್ಟಿಂಗ್ ಮಾಡೋರು ಹೇಳಿರ್ತಾರೆ. ಹೌದಾ? ನಾನೇ ಆಮೇಲೆ ನಾಳೆ ದಿನ ನಮ್ಮ ಮಗು ಬಂದ್ಬಿಟ್ಟು ಏನಪ್ಪ ಅವಾಗ್ಲೇ ತಾತನ್ ತರ ಇದೀಯಾ ಅಂತ ಅಂದ್ಬಿಟ್ರೆ ಅಂತ. ಫೋಟೋಗೆಲ್ಲ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡ. ನೋಡಿ, ಮದ್ವೆ ಗಂಡ ಆಗ್ಬಿಟ್ಟಿದ್ದಾರೆ. ನನ್ಗೆ ಇದು ಶರ್ಟ್ ಫಿಟ್ ಆಗ್ತಿದೆಯಲ್ಲ, ಅದೇ ಖುಷಿ. ಅದೇ ಖುಷಿ ನಿಂಗೆ. ಹೆಂಗೋ ದುಡ್ಡು ಉಳಿತು, ಹೊಸ ಬಟ್ಟೆ ತಗೊಂಡ್ಬಿಟ್ಲು ಅಂತ. ತಗೊಂಡಿಲ್ವಾ? ಹಂಗಾದ್ರೆ ತಗೊಂಡಿದೀನಿ, ಆದ್ರೆ ನನ್ಗೆ ಖುಷಿ ಆಯ್ತೈತೆ, ಎಷ್ಟು ನೀಟಾಗಿ ಈಗ ಫಿಟ್ ಆಯ್ತೈತೆ. ಅವರು ಫುಲ್ ತೆಳ್ಳಗಿದ್ರು ಅವಾಗ, ಅಂದ್ರೆ ಭುಜ ಇಷ್ಟೇ ಅಗ್ಲ ಇತ್ತು, ಆ ಸೈಜ್ ಕೊಟ್ಟವ್ರೆ. ಅವಾಗ ಇಷ್ಟು ಅಗ್ಲ ಬರೋದು. ಹೌದು, ಈಗ ಕರೆಕ್ಟ್ ಫಿಟ್ಟಿಂಗ್ ಐತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ಕನ್ಸೀವ್ ಆದಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ತಾನೇ ದಪ್ಪ ಆಗೋದು. ನಮ್ಮನೇಲಿ ನನ್ನ ಜೊತೆಗೆ ತಿನ್ಕೊಂಡು ಇವರು ದಪ್ಪ ಆಗ್ಬಿಟ್ಟವ್ರೆ. ಏನಿಲ್ಲ, ಅದು ಹಂಗೆ ಆಗುತ್ತೆ ಅಲ್ಲ. ಸ್ವಲ್ಪ ಹೊರಗಡೆ ಊಟ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಗುಂಡ್ಗುಂಡಕ್ಕೆ ಆಗ್ಬಿಟ್ಟವ್ರೆ. ಎಷ್ಟು ಕೆಜಿ ದಪ್ಪ ಆಗಿರೋದು? ನಾನು 6.5 kg ಜಾಸ್ತಿ ಆಗಿದೆ. 77 76 ಇರ್ಬೋದು. 76 ಆಗಿದ್ದೀನಿ. 70 ಇದ್ದೆ, 5-6 ವರ್ಷ 70 ಇದ್ದೆ. ಈಗ 6.5 kg ಜಾಸ್ತಿ ಆಗಿದೆ. ಕೆನ್ನೆ ಎಲ್ಲ ದಪ್ಪ ಆಗ್ಬಿಟ್ಟೈತೆ. ನಾನು ಪ್ರೆಗ್ನೆಂಟ್. ಏನೋ ಗೊತ್ತಿಲ್ಲಪ್ಪ, ಒಂದು 5 ನಿಮಿಷ ನಿಂತ್ಕೊಂಡ್ರೆ ಬೇರ್ತದೆ. ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ನನ್ನ ಶರ್ಟ್. ಕಮೆಂಟ್ ಮಾಡಿ ಶರ್ಟ್ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು.
ಎಷ್ಟು ವರ್ಷ 7 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ನೀಟಾಗಿ ಇಟ್ಟಿದೆಯಲ್ಲ ಅದಕ್ಕೆ ಖುಷಿ ಪಡಬೇಕು. ಬಟ್ಟೆ ಎಲ್ಲ ಚೆನ್ನಾಗಿಡೋದು ಅದೊಂಥರ ಮೆಮೊರೀಸ್ ಅಲ್ವಾ. ಇದೇ ಇನ್ನೊಂದು ಶರ್ಟ್ ಐತೆ ಅಂದ್ರೆ ಗೋಲ್ಡ್, ಲೈಟ್ ಗೋಲ್ಡ್, ಅದು ಮದ್ವೆ ಇದೆ. 2 ಇದ್ದಿದ್ದು ಮದ್ವೆ ಟೈಮ್. ಇದು ಮದ್ವೆ ನೈಟ್ ಹಾಕೊಂಡಿದ್ದೆ, ಅದು ಮದ್ವೆ ಬೆಳಿಗ್ಗೆ ಹಾಕೊಂಡೆ. ಅದು ದೊಗ್ಲೇನೆ. ಈಗ ಅದನ್ನ ಹಾಕೊಂಡ್ರು ಕೂಡ ಫಿಟ್ ಆಗುತ್ತೆ ಅನ್ಸುತ್ತೆ. ಅದು ಸೇಮ್ ಸೈಜ್ ಎಲ್ಲ. ಈಗ ಅದೇ ಅಂಗಡಿಲೇ ಈಗ ತಂದಿರೋದು ಡ್ರೆಸ್. ಇವ್ರದ್ದು ನಾಳೆ ಹಾಕೊಳ್ಳೋದು ತೋರಿಸಿಲ್ಲ ಅಲ್ವಾ ಬಟ್ಟೆನ, ಆಮೇಲಿಂದ ತೋರಿಸ್ತೀನಿ ರೀ. ಎಷ್ಟು ಬಲವಂತ ಮಾಡಿ ತರಿಸ್ಕೊಂಡಿದ್ದೀನಿ ಗೊತ್ತಾ ಅದನ್ನ. ಇನ್ನು ನಮ್ಮಮ್ಮ ಮತ್ತು ನಮ್ಮವ್ವ ಎಲ್ಲ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ ಮೇಲೆ ಹೋಗಿದ್ದಾರೆ. ಒಂದಿಷ್ಟು ಬಟ್ಟೆನೆಲ್ಲ ನೆನ್ನೆ ತೊಳೆದಿಟ್ಬಿಟ್ಟಿದ್ದೆ, ಅದನ್ನೆಲ್ಲ ನಾನು ಇಲ್ಲೇ ಒಣಗಾಕೊಳ್ತೀನಲ್ವ, ಅವ್ರಿಗೆ ಸಮಾಧಾನ ಇಲ್ಲ. ಇಲ್ಲೆಲ್ಲ ಒಂಥರ ನೀಟಾಗಿ ಒಣಗಲ್ಲ, ಮೆತ್ತಗಿರುತ್ತೆ ಅಂದ್ಬಿಟ್ಟು ನೆನ್ನೆ ಸಂಜೆನೇ ಹೋಗಿ ಟೆರೆಸ್ ಮೇಲೆ ಹಾಕಿ ಬಂದುಬಿಟ್ಟಿದ್ರು. ಇನ್ನು ಇವಾಗ ಒಣಗಿರುತ್ತೆ, ಅದನ್ನೆಲ್ಲ ಮಡ್ಚಿಟ್ಬಿಡೋಣ, ಸಂಜೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ ಹೋಗಿದ್ದಾರೆ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನೀವು ಪೂರ್ತಿಯಾಗಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಪ್ರಿಪ್ರೇಷನ್ ಯಾವ ಥರ ಇದೆ ಇವತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇನ್ನು ನಾಳೆನೇ ಸೀಮಂತ ಅಲ್ವಾ, ಅದಕ್ಕೆ ನಾನಿವತ್ತೇನು ಅಂದ್ಕೊಂಡೆ ಅಂದರೆ ದೇವ್ರ ಮನೆಯೆಲ್ಲ ಇವತ್ತೇ ಸ್ವಚ್ಛ ಮಾಡಿ ಆ ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬೆಳಗ್ಗೆ ನಾವು ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ. ಅದಲ್ಲದೆ ನಾವು ರೆಡಿ ಆಗೋದು ನಿಮಗೆ ಗೊತ್ತೇ ಇರುತ್ತೆ. ಹೆಣ್ಮಕ್ಳು ಈ ಥರ ಏನಾದರೂ ಫಂಕ್ಷನು ಅಂತ ಅಂದ್ಬಿಟ್ರೆ ರೆಡಿ ಆಗಲಿಕ್ಕೆ ಸುಮಾರು ಸಮಯ ತೊಗೊಂಡ್ಬಿಡೋದು. ನಾನು ಒಬ್ಬಳೇ ಅಲ್ಲ, ಮನೇಲಿರೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅದೊಂದು ಆಸೆ ಇರುತ್ತಲ್ವ, ನಾವು ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು. ಆ ಗಲಿಬಿಲಿ ಗದ್ದಲದಲ್ಲಿ ಪೂಜೆ ಮಾಡೋದನ್ನ ಮರ್ತ್ಬಿಡ್ತೀವಿ ನಾವು. ಅದಕ್ಕೆ ಹಂಗೆ ಆಗೋದು ಬೇಡ, ನೀಟಾಗಿ ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಪಟ್ಟಂತ ದೀಪ ಹಚ್ಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಇವತ್ತು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ತಾಯಿದ್ದೀನಿ. ಸುಮಾರು ಒಂದು 2-3 ಗಂಟೆ ಸಮಯ ತಗೊಳುತ್ತೆ. ಇನ್ನು ಅವ್ವ ಇದ್ರಲ್ಲ, ಅವ್ವ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅವರೇ ಮಾಡ್ತೀನಿ ಅಂದರು, ನಾನೆಲ್ಲ ಮಾಡಿಕೊಟ್ಬಿಡ್ತೀನಿ ಬಿಡವ ಅಂತ ಹೇಳ್ಬಿಟ್ಟು. ಆದರೆ ನನಗೆ ಹೆಂಗೆ ಅಂದರೆ ಆ ಪೂಜೆ ವಿಷಯದಲ್ಲಿ ನಾನೇ ಎಲ್ಲನೂ ಮಾಡಬೇಕು, ಆಗಲೇ ನನಗೇನೋ ಒಂಥರ ಸಮಾಧಾನ, ತೃಪ್ತಿ ಅಂತ ಅನಿಸುತ್ತೆ. ಈಗ ರೆಡಿ ಮಾಡಿ ಇಟ್ಟಾದ್ಮೇಲೆ ಹೋಗಿ ಪೂಜೆ ಮಾಡೋದಕ್ಕಿಂತ ನಾನೇ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡೋದು ಏನೋ ಒಂಥರ ನನಗೆ ಖುಷಿ. ಹಾಗೆ ನಂಗೆ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ಯಾವಾಗಲೂ ಹೇಳ್ತಾ ಇರ್ತೀನಿ, ಜಾಸ್ತಿ ಹೂವು ಇಟ್ಟು ನೀಟಾಗಿ ಅಲಂಕಾರ ಮಾಡಿ ನೆಮ್ಮದಿಯಾಗಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇನ್ನು ಅವ್ವ ಸರಿ ನೀನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು ನೀನೇ ಮಾಡ್ಕೊ, ಆಯಿತು, ನಾನು ಅಟ್ಲೀಸ್ಟು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ಅದನ್ನೆಲ್ಲ ನೀಟಾಗಿ ತೊಳ್ಕೊಟ್ರು. ಇನ್ನು ನಾನು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಹೂವು ಎಲ್ಲ ಇಟ್ಟೆ. ಇನ್ನು ಅಷ್ಟರಲ್ಲಿ ಸಂತು ಕೂಡ ಬಂದಿದ್ದ. ಹೌದಲ್ಲ, ಹೆಂಗಮ್ಮ ನಾನು ತೋರಿಸೋದು, ಅತ್ತೆ ಹೆಂಗೆ ತೋರಿಸೋದು? ವೈಟ್ ಐತೆ, ನಿಂದು ವೈಟ್ ಇಲ್ಲ. ಪರ್ಪಲ್ ಇಲ್ವಾ ಮಮ್ಮ? ಹೇಳು. ವೈಟ್ ಐತೆ. ಇನ್ನೇನು ಯಾವ ಕಲರು? ಇದು ವೈಟ್, ಇದು ಪರ್ಪಲ್. ಸಂತ ಒಂದೊಂದು ಚೆನ್ನಾಗಿಲ್ಲ ಅಲ್ಲ? ನಿಮ್ಗೆ ಅಯ್ಯೋ ಚಾಕ್ಲೇಟ್ ಕೊಡ್ತೀನಿ. ಚಾಕ್ಲೇಟ್ ಕೊಡ್ಸಿದಂತೆ ಅಣ್ಣ. ಚಾಕ್ಲೇಟ್ ಮಾತ್ರ ಕೊಡಿಸ್ಬೇಡ. ಇನ್ನೇನು ಕೊಡ್ತೀನಿ? ವಸಂತಜ್ಜಿ ಇಷ್ಟಪಟ್ಬಿಟ್ಟಿದ್ದಾಳೆ ಅವಳು. ಹೌದಾ? ಎಷ್ಟು ಕುಂದಿದ್ದಾಳೆ ಗೊತ್ತಾ ನಿನ್ನೆ? ವಸಂತಜ್ಜಿ ಇರ್ತೇನೆ. ಕುಂದಾಟ. ಬೇರೆ ಅಜ್ಜಿ ಬೇಕಂತೆ. ವಸಂತಜ್ಜಿನ ಅಲ್ಲ ಬೇರೆ ಅಜ್ಜಿ ಬೇಕಂತೆ. ಬೇರೆ ಅಜ್ಜಿ ಇಲ್ಲಿ ಎಷ್ಟು ಪ್ರಾಣ ತಿನ್ಬಿಟ್ಲು ಗೊತ್ತಾ? ನಾ ಮಾತ್ರ ಊಟ ಮಾಡಿಲ್ಲ. ನಂಗೆ ನಾನು ಅತ್ತೆ ಮನೆಗೆ ಹೋಗ್ಬೇಕು, ತಿನ್ನಕ್ಕೆ ಬಿಟ್ಟಿಲ್ಲ ಅವಳು. ಸುಕೃತಿಗೆ ಹೆಂಗೆ ಅಂದರೆ ಮನೆ ತುಂಬ ಜನ ಇರಬೇಕು, ಅದರಲ್ಲೂ ಕೂಡ ಅವಳನ್ನ ಆಟ ಆಡಿಸೋ ಥರ ಯಾರಾದರೂ ಇದ್ಬಿಟ್ರೆ ಮಾತ್ರ ಇನ್ನೂ ಖುಷಿ ಆಗಿಬಿಡುತ್ತೆ ಅವಳಿಗೆ. ನಮ್ಮನೇಲಿ ಅಮ್ಮ ಬಂದಿದ್ದಾರಲ್ಲ, ಅಮ್ಮ ಅಂತೂ ಮಕ್ಳನ್ನ ಚೆನ್ನಾಗಿ ಆಟ ಆಡಿಸ್ತಾರೆ. ಅವ್ರ ಥರನೇ ಆಟ ಆಡ್ಕೊಂಡು ಅವ್ರಿಗೆ ಸಮಯ ಕೊಟ್ಕೊಂಡು ಒಂಥರ ಖುಷಿಯಾಗಿ ನೋಡ್ಕೊಂಡ್ಬಿಡ್ತಾರೆ ಅವರು. ಅದಕ್ಕೆ ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಇನ್ನು ಅವ್ರ ಮನೇಲಿದ್ದರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅತ್ತೆ ಮನೆಗೆ ಅಂತ ಅವಳು. ಇನ್ನು ನಮಗೂ ಅಷ್ಟೇ, ಅವಳನ್ನ ಒಂದಿನ ನೋಡಲಿಲ್ಲ, ಮಾತಾಡಿಸ್ಲಿಲ್ಲ ಅಂದರೆ ಏನೋ
ಒಂಥರ ಬೇಜಾರಾಗ್ತಿರುತ್ತೆ, ಏನೋ ಒಂಥರ ಕಳ್ಕೊಂಡಿದ್ದೀವಿ ಅನ್ನೋ ಥರ ಅನಿಸ್ತಿರುತ್ತೆ. ನೋಡ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಂದ್ಸಲನಾದರೂ ಫೋನಲ್ಲಿ ಮಾತಾಡಬೇಕು, ವಾಯ್ಸ್ ಕೇಳಿಸ್ಕೊಬೇಕು ನಾನು ಅಪ್ಪು ಇಬ್ರು. ಇಲ್ಲಾಂದರೆ ಅವತ್ತಿದ್ದ ದಿನ ಪೂರ್ತಿ ಆಯಿತು ಅಂತಲೇ ಅನಿಸಲ್ಲ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಈ ಕಡೆ ಬಾಗಿಲೆಲ್ಲನೂ ತೊಳೆದು ಕುಂಕುಮ ಕೂಡ ಹಚ್ಚೋಣ ಅಂದ್ಕೊಂಡೆ, ಆದರೆ ನನ್ನದು ನೈಲಾಟ್ ಮಾಡಿಸ್ಕೊಂಡಿದ್ನಲ್ವ, ನನಗೆ ರೂಢಿ ಇಲ್ಲ ನೋಡಿ. ಹಾಗಾಗಿ ನಾನು ಕುಂಕುಮ ಕೂಡ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನೀಟಾಗಿ ಹಚ್ಚಕ್ಕೆ ಬರಲೇ ಇಲ್ಲ ನನಗೆ ಬಾಗಿಲಿಗೆ ಯಾವಾಗ್ಲೂ ದೊಡ್ಡದಾಗಿ ಅರಿಶಿನ ಕುಂಕುಮ ಇಟ್ಟರೆ ಇಷ್ಟ ಆಗುತ್ತೆ, ಒಂಥರ ನೋಡ್ಲಿಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಇನ್ನು ನನಗೆ ಹಚ್ಲಿಕ್ಕೆ ಆಗಲಿಲ್ವಲ್ಲ, ಅದಕ್ಕೆ ಅರ್ಪಿತಾ ಅವ್ರನ್ನೇನೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಈ ಕಡೆ ದೇವ್ರ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅಲಂಕಾರನೆಲ್ಲ ಮುಗಿಸಿ ದೀಪ ಕೂಡ ಹಚ್ಚಿದ್ದಾಯಿತು. ಇನ್ನು ಬೆಳಗ್ಗೆ ಎದ್ದು ಮಾಮೂಲಿಯಾಗಿ ಪೂಜೆ ಮುಗಿಸ್ಕೊಂಡು ಹೊರಡೋದು. ಇನ್ನು ಸೀಮಂತಕ್ಕೆ ಸ್ಯಾರಿ ತೊಗೊಂಡಿದ್ನಲ್ಲ, ಅದರದ್ದು ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿಸಿದ್ದಾಯಿತು. 2 ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ ಯಾವ ಥರ ಮಾಡಿಸಿದ್ದೀನಿ ಅಂತ. ನನಗೆ ಪರ್ಪಲ್ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ದು ಸ್ಯಾರಿ ಇಷ್ಟ ಆಗಿತ್ತು ಅಂತ ಹೇಳಿದ್ನಲ್ಲ, ಇರಲಿ ಅಂತ ಹೇಳ್ಬಿಟ್ಟು ಆ ಸ್ಯಾರಿದು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಏನು ಗೊತ್ತಾ ಅಪ್ಪು, ಸುಮಾರು ಜನ ಆ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ದಾರೆ, ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾನು ಸೆಲೆಕ್ಟ್ ಮಾಡಿರೋದಾ? ಅದೇ ಹೇಳಿದ್ನಲ್ಲ. ನಾನು ಇವ್ರಿಗೆ ಹೇಳಿದ್ದೆ ಆಯ್ತಾ, ನೋಡೋಣ ಅಪ್ಪು ಯಾರು ಕಮೆಂಟ್ ಜಾಸ್ತಿ ಮಾಡ್ತಾರೆ ಯಾವ ಸೀರೆಗೆ ಅಂತ ಹೇಳ್ಬಿಟ್ಟು. ನಾನು ಅನ್ಕೊಂಡಿದ್ದೇನೆಂದ್ರೆ ಗ್ರೀನ್ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಹೇಳಿ. ನನ್ನ ಯೋಚನೆ ತಪ್ಪು, ಎಲ್ರಿಗೂ ಕೂಡ ಈ ಕಲರ್ ಸ್ಯಾರಿನೇ ತುಂಬಾ ಇಷ್ಟ ಆಗಿದೆ, ಕೆಲವೊಬ್ರಿಗೆ ಈ ಸ್ಯಾರಿ ಕೂಡ ಇಷ್ಟ ಆಗಿದೆ. ಇದು ನಾನೇ ಸೆಲೆಕ್ಟ್ ಮಾಡಿದ್ದು. ಎರಡು ಇಷ್ಟ ಆಗೈತೆ, ಜಾಸ್ತಿ ಚೆನ್ನಾಗೈತೆ ಹೈಲೈಟ್ ಆಗಿ. ಇದು ಇಷ್ಟ ಆಗಿದೆ, ಇದು ಚೆನ್ನಾಗಿದೆ ಅಂತ ಹೇಳಿದ್ರು, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಇದನ್ನು ಕೂಡ ಕಮೆಂಟ್ ಮಾಡಿದ್ರು. ತುಂಬಾ ಅಂದ್ರೆ ಇದು ನಿಮ್ಮ ಹಸ್ಬೆಂಡ್ ಸೆಲೆಕ್ಷನ್ ಚೆನ್ನಾಗಿದೆ, ಅದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದು ಒಂಥರ ಕನಕಾಂಬರ ಹೂವಕ್ಕೆ ಗಿಡ ತರ ಇರುತ್ತೆ, ಬಾರ್ಡ್ರು ಗಿಡ, ಹೂವ ಕನಕಾಂಬರ ಆ ತರ ಅಷ್ಟು ಚೆನ್ನಾಗೈತೆ ಅದು. ನಾನು ಅಷ್ಟೊಂದೆಲ್ಲ ಅಲ್ಲಿ ಯೋಚನೆ ಮಾಡ್ಲಿಲ್ಲ, ಹೋಗ್ಲಿ ಬಿಡಿ, ಒಟ್ನಲ್ಲಿ ಹಾಕೊಂಡಾಗ ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಈ ಸ್ಯಾರಿಗೆ ಈ ತರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ವಿ. ಇದು ಸ್ವಲ್ಪ ಸಿಂಪಲ್ ಆಗಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ಸಿಂಪಲ್ ಆಗೇ ಮಾಡಿಸಿರೋದು. ಅದನ್ನು ಕೂಡ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರಿ, ಸೀರೆ ಚೆನ್ನಾಗಿದೆ, ತುಂಬಾ ರಿಚ್ ಆಗೆಲ್ಲ ವರ್ಕ್ ಎಲ್ಲ ಮಾಡಿಸ್ಬೇಡಿ, ಆದಷ್ಟು ಸಿಂಪಲ್ ಆಗಿ ಮಾಡಿಸ್ಕೊಡಿ, ಚೆನ್ನಾಗಿ ಕಾಣುತ್ತೆ ಅಂತ. ನನಗೂ ಅಷ್ಟೇ ಬ್ರೈಡಲ್ ಬ್ಲೌಸ್ ಅಂತ ಹೇಳ್ಬಿಟ್ಟು ಫುಲ್ ಗ್ರ್ಯಾಂಡ್ ಆಗೆಲ್ಲ ಮದ್ವೆಗೆಲ್ಲ ಮಾಡಿಸ್ಕೋತೀವಲ್ಲ, ಆ ಥರ ಎಲ್ಲ ಮಾಡಿಸ್ಲಿಕ್ಕೆ ಇಷ್ಟ ಇರಲಿಲ್ಲ. ಸ್ವಲ್ಪ ಸಿಂಪಲ್ ಆಗೇ ಮಾಡಿಸೋಣ ಅಂತ ಹೇಳಿ ನನಗೆ ಯಾವುದು ಓಕೆ ಅನ್ಸುತ್ತೋ ಆ ಥರ ಮಾಡಿಸ್ಕೊಂಡಿದ್ದೀನಿ ನೋಡಿ. ನನಗೆ ಈ ಡಿಸೈನು ತುಂಬಾ ಇಷ್ಟ ಆಯಿತು. ಮೊದಲೇನಂತ ಅಂದ್ಕೊಂಡೆ ಗೊತ್ತಾ, ಬರೀ ಇಷ್ಟು ಮಾತ್ರ ಮಾಡಿಸೋಣ ಅಂತ ಅಂದ್ಕೊಂಡೆ, ಇದು ಮತ್ತು ಇದು ಇಷ್ಟು ಮಾತ್ರ ಮಾಡಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ಅವರು ಮಾಡಿದ್ಮೇಲೆ ಫೋಟೋ ಕಳಿಸ್ತಾರೆ ಅಲ್ವಾ, ಆವಾಗ ಯಾಕೋ ನನಗೆ ಫುಲ್ ಖಾಲಿ ಖಾಲಿ ಅನ್ನಿಸ್ತಿದೆ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಎಕ್ಸ್ಟ್ರಾ ಈ ಥರ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇದು ನಾನು ಹೇಳಲಿಲ್ಲ, ಅವರೇನೇನೇ ಹಿಂಗಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರ ಮಾಡಿಕೊಟ್ರು. ನಂಗೊಂಥರ ಇಷ್ಟ ಆಯ್ತು ಈ ಬ್ಲೌಸ್. ಫ್ರಂಟ್ ಈ ಥರ ಇದೆ, ಇನ್ನು ಬ್ಯಾಕ್ ಸೈಡ್ ಬಂದು ಈ ಥರ. ಇದಕ್ಕೆ ಬಾರ್ಡ್ರು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರು, ತುಂಬ ಬಾರ್ಡ್ರ್ ಇತ್ತು ನೋಡಿ, ಇಷ್ಟಿತ್ತು ಬಾರ್ಡ್ರು. ಈ ಬಾರ್ಡ್ರನ್ನ ಸ್ಲೀವ್ಗೆ ಹಾಕ್ಸಿದ್ರೆ ಈ ಥರ ವರ್ಕ್ ಮಾಡಿಸೋ ಅಗತ್ಯನೇ ಇರಲಿಲ್ಲ. ನನಗೆ ಇಷ್ಟ ಆಗಲ್ಲ, ನಾನು ಒಂದ್ಸಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಆ ಥರ ಬಾರ್ಡ್ರ್ ಇಟ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಮಾಮೂಲಿಯಾಗಿ ಫ್ರಂಟ್ಗೆ ಹಾಕ್ಸ್ಕೊಂಡಿದ್ದೀನಿ. ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ವೇರ್ ಮಾಡಿದಾಗ ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅಪ್ಪುಗೆ ಇದು ಇಷ್ಟ ಆಯಿತು ಅಲ್ವಾ ಅಪ್ಪು? ಅವ್ರಿಗೆ ವರ್ಕ್ ಇಷ್ಟ ಆಯಿತು ನೋಡಿ. ಈ ಸ್ಯಾರಿಗೆ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಫ್ರಂಟಲ್ಲಿ ನನಗೆ ಈ ಥರ ಕಟ್ ಮಾಡಿ ವರ್ಕ್ ಮಾಡಬೇಕಿತ್ತು, ಅದೇ ಥರ ಸೇಮ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದು ಗ್ರೀನ್ ಕಲರ್ ಬ್ಲೌಸ್ ಅಲ್ವಾ, ಅದಕ್ಕೆ ನಾನು ಹೇಳಿದೆ ಸ್ಯಾರಿ ಪೀಚ್ ಇದೆ ಅಲ್ಲ, ಪೀಚು ಮತ್ತು ಗೋಲ್ಡ್ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಮಾಡಿ ಚೆನ್ನಾಗಿರುತ್ತೆ ಅಂತ. ಅದೆರಡೇ ಮಾಡಿದ್ರೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಸ್ವಲ್ಪ ವೈಟ್ ಕಲರ್ದು ಕೂಡ ಹಾಕ್ತೀನಿ ಅಂತ ಹೇಳ್ಬಿಟ್ಟು ವೈಟ್ ಕಲರ್ ಬೀಡ್ಸ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಲೀವ್ ಈ ಥರ ಇದೀನಾ,
ಅಪ್ಪಗೆ ಹೆಂಗೆ ಅಂದರೆ ಇಲ್ಲಿವರೆಗೂ ಇಷ್ಟ ಆಯ್ತು ಅವ್ರಿಗೆ, ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂದರು. ನಾನು ಇದನ್ನು ಎಕ್ಸ್ಟ್ರಾ ಇಡ್ಲಿ ಕೇಳಿದೆ ಸ್ಲೀವ್ಗೆ. ನನಗೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ. ಒಂದು ಬ್ಲೌಸ್ಗೆ ಈಗಾಗಲೇ ಹಿಡಿಸ್ಕೊಂಡಿದ್ದೀನಿ, ನೋಡ್ಬೋದು. ನನ್ನ ತಂಗಿ ಮದುವೆಲಿ ಹಾಕ್ಸ್ಕೊಂಡಿದ್ದೆ, ಇದಕ್ಕೂ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ಎಕ್ಸ್ಟ್ರಾ ಹಾಕ್ಸಿದ್ನ. ಇದು ನೋಡ್ಬಿಟ್ಟು ಅವರು ಚೂರು ಜಾಸ್ತಿ ಆಯಿತು ಅಂತ ಅಷ್ಟೇ. ಅದು ಬಿಟ್ರೆ ಹಿಂಗೆ ಮಿಕ್ಕಿದೆಲ್ಲ ಡಿಸೈನ್ ಸೂಪರ್ ಆಗೈತೆ ಬಿಡು. ಎಲ್ಲ ಸೀರೆ ಕಲರ್ದು ಎಲ್ಲ ಹಾಕಿದಾರಲ್ಲ ಮಣಿ, ಫ್ಲವರ್ ಎಲ್ಲ ಹಾಕೋರೆ, ಎಷ್ಟು ನೀಟಾಗಿ ಎಂಬ್ರಾಯ್ಡ್ರಿ ವರ್ಕ್ ಥರ ಮಾಡೋರೆ. ಡೀಸೆಂಟ್ ಆಗಿದೆ ಇದು, ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಅದೇ ಇವ್ರಿಗೆ ಮಣಿ ಒಂದು ಹಾಕ್ಸಿಲ್ಲ ಅಂದಿದ್ರೆ ಇದಕ್ಕೆ 100 ಮಾರ್ಕ್ಸ್ ಕೊಟ್ಟಿರೋರು. ಇದು ಹಾಕ್ಸ್ಬಿಟ್ಟಿದ್ದೀನಲ್ಲ, ಅದಕ್ಕೊಂದು 10 ಪಾಯಿಂಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನನಗಿಷ್ಟ ಆಯ್ತು ಅಂತ ಹಾಕ್ಸ್ಕೊಂಡೆ. ಅದು ತೂಕನೂ ಐತಲ್ವಾ ಜಾಸ್ತಿ ಮಣಿ? ತುಂಬಾ ಇಲ್ಲ, ಬಟ್ ನಿಮಗೆ ಹಂಗೆ ಅನ್ಸುತ್ತೆ, ಗಂಡು ಮಕ್ಳಿಗೆ ಅದು ಭಾರ ಅನ್ಸುತ್ತೆ. ನಮಗೆ ರೂಢಿ ಅಲ್ಲ, ನಮಗೆ ಅನ್ಸಲ್ಲ. ಏನೋ ಇದು ನೋಡಿ, ಇದೊಂದು ಎಕ್ಸ್ಟ್ರಾ. ನನಗೆ ಈ ಬ್ಲೌಸಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಆಯ್ತಾ ಈ ಡಿಸೈನ್ನ, ನನಗಿದು ತುಂಬಾ ಹಿಡಿಸ್ತು, ಚೆನ್ನಾಗಿ ಅಂತ. ಈ ಸೈಡ್ ಯಾವ ಬ್ಲೌಸ್ಗೂ ನಾನು ಈ ಥರ ಮಾಡಿಸ್ಕೊಂಡಿರ್ಲಿಲ್ಲ, ಫ್ರಂಟಲ್ಲಿ ಲೆಫ್ಟಲ್ಲಿ ಬಂದಿದೆಯಲ್ಲ ಆ ಥರ ಹಿಂಗಿದೆ ಅಂತ ಹೇಳ್ಬಿಟ್ಟು ಇದೇ ಮೊದಲನೇ ಬ್ಲೌಸ್ಗೆ ಆ ಥರ ಮಾಡಿಸ್ಕೊಂಡಿದ್ದು. ನಂಗೊಂಥರ ಇದು ತುಂಬಾ ಇಷ್ಟ ಆಗಿಬಿಟ್ಟಿದೆ. ಇನ್ನು ಬ್ಯಾಕ್ ಸೈಡ್ ನೋಡಿ ಈ ಥರ ಇದೆ, ಹಾಕೊಂಡಾಗ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು. ಇನ್ನು ಮಾಮೂಲಿ ಈ ಬಾರ್ಡ್ರೂ ಅಷ್ಟೇ ಇಲ್ಲಿ ಕೆಳಗಡೆ ಹಾಕ್ಸಿದ್ದೀನಿ, ಕಾಣಿಸಲ್ಲ ಅಲ್ಲ, ಕವರ್ ಆಗಿಬಿಡುತ್ತೆ ಅಂತ. ನಾ ಹಿಂದೆ ಈ ಥರ ಮಾಡಿಸ್ಕೊಂಡೆ, ಒಂಥರ ಕ್ಯೂಟ್ ಆಗಿದೆ ಅಲ್ಲ. ಚೆನ್ನಾಗೈತೆ. ಅದು ಇವಾಗ ಏನು ಗೊತ್ತಾಗಲ್ಲಮ್ಮ, ಪೂರ್ತಿ ಹಾಕೊಂಡು ಸೀರೆ ಉಟ್ಕೊಂಡು ನಿಂತ್ಕೊಂಡಾಗ ಗೊತ್ತಾಗುತ್ತೆ. ಬಟ್ ನೋಡೋಕ್ಕಾದ್ರೂ ಸರಿ ಅಟ್ರಾಕ್ಟಿವ್ ಆಗಿದೆ ಅಲ್ವಾ, ತುಂಬಾ ಓವರ್ ಅಂತಾನೂ ಇಲ್ಲ ಅಥವಾ ತುಂಬಾ ಕಮ್ಮಿ ಆಯ್ತು ಅನ್ನೋ ಥರನೂ ಇಲ್ಲ. ನನ್ಗೆ ಹಂಗೆ ಅನಿಸ್ತಿದೆ. ನೀವು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾರಿಗೆ ಇಷ್ಟ ಆಯಿತು, ಯಾರಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅಪ್ಪಗೆ ಹಿಡಿಸ್ತು, ಅದೇ ಮಣಿ ಬಿಟ್ಟು ಕೆಳಗಡೆ ಬಿಡಿಸಿ ಎಲ್ಲ ಫಸ್ಟ್ ಫೋಟೋ ಕಳಿಸಿದ್ರಲ್ವಾ ಮಣಿ ಹಾಕಕ್ಕೆ ಮುಂಚೆ, ಅವಾಗ ಚೆನ್ನಾಗಿತ್ತು, ಓಕೆ ಅಂತ ಹೇಳಿದೆ. ನಾನು ಆಮೇಲೆ ಹೇಳಿದೆ ಅವ್ರಿಗೆ ಈ ಥರದ್ದು ಹಾಕಿ ನನಗೆ ಇಷ್ಟ ಆಗುತ್ತೆ ಅಂತ. ನಂಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಈ ಥರದ್ದು. ಹೋಗ್ಲಿ ಬಿಡು, ನಿನ್ಗೆ ಇಷ್ಟ ಇರೋದನ್ನೇ ಮಾಡಿಸ್ಬೇಕು, ನೀನೇನು ಅದೇನು ತಲೆ ಕೆಡ್ಸ್ಕೊಂಬೇಡ, ನಿನ್ಗೆ ಹೆಂಗೆ ಇಷ್ಟ ಹಂಗೆ ಮಾಡಿಸು. ಇನ್ನು ನಾನು ಮಾಮೂಲಿಯಾಗಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸೋದು ನಿಮಗೆ ಗೊತ್ತಿರ್ಬೋದು, ಅತಿರಾ ಕುಟೋರ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಪರಿಚಯ ಆಗಿದ್ದು. ಒಮ್ಮೆ ಅವರು ಪ್ರಮೋಷನ್ ಮಾಡಿಕೊಟ್ಟಿದ್ರು. ಅದಾದಮೇಲೆ ಫಿಟ್ಟಿಂಗು ಮತ್ತು ಫಿನಿಶಿಂಗ್ ಎಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡೋದು ನೋಡಿಕೊಂಡು ಯಾವಾಗಲೂ ಕೂಡ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ಕೊಳ್ತೀನಿ. ಇದನ್ನು ಕೂಡ ಅಷ್ಟೇ, ಈ ಬ್ಲೌಸ್ ಆ ಬ್ಲೌಸ್ ಎರಡನ್ನೂ ಕೂಡ ಅವರೇ ಸ್ಟಿಚ್ ಮಾಡಿಕೊಟ್ಟಿರೋದು. ನೀವೇನಾದ್ರೂ ಮಾಡಿಸೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಇನ್ಸ್ಟಾ ID ಎಲ್ಲನೂ ಕೂಡ ಮೆನ್ಷನ್ ಮಾಡಿರ್ತೀನಿ, ಟ್ರೈ ಮಾಡಿ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ, ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರಲ್ಲ, ಹಾಗಾಗಿ. ಅದಲ್ಲದೆ ಹೇಳಿದ ಟೈಮು ಕರೆಕ್ಟಾಗಿ ಕೊಡ್ತಾರೆ, ಅದಿದೊಂದು ಖುಷಿ ವಿಷಯ. ಇನ್ನು ನಿಮಗೂ ಏನಾದರೂ ಈ ಥರ ಫಂಕ್ಷನ್ಗೆಲ್ಲ ಸ್ಟಿಚ್ ಮಾಡಿಸ್ಕೊಬೇಕು ಅಥವಾ ಮಾಮೂಲಿಯಾಗಿ ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇನ್ನು ಕಮೆಂಟ್ ಮಾಡಿ 2 ಬ್ಲೌಸಲ್ಲಿ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ. ನನಗೆ ಈ ಬ್ಲೌಸ್ ಜಾಸ್ತಿ ಇಷ್ಟ ಆಯಿತು, ಅಪ್ಪುಗೆ ಆ ಬ್ಲೌಸ್. ಇನ್ನಿಲ್ಲಿ ಸ್ವಲ್ಪ ಹತ್ರದಿಂದ ಡಿಸೈನ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಲಾಸ್ಟ್ ಟೈಮ್ ವ್ಲಾಗಲ್ಲಿ ನಾನು ಕೈಯಲ್ಲೇ ತೋರಿಸಿದ್ನಲ್ವ, ಅಂದರೆ ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ನಲ್ವ, ಹಾಗಾಗಿ ಕೆಲವೊಬ್ಬರು ಕೇಳ್ತಾ ಇದ್ರಿ ಆ ಡಿಸೈನ್ ನಮಗೆ ನೀಟಾಗಿ ಗೊತ್ತಾಗಲ್ಲ, ಸ್ವಲ್ಪ ಹತ್ರದಿಂದ ತೋರಿಸಿ ಶಿಲ್ಪ ಅಂತ ಹೇಳ್ಬಿಟ್ಟು, ಅದಕ್ಕೆ ಈ ಥರ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ನನಗೆ ಮಾತ್ರ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಇದು ನಿಮಗೂ ಕೂಡ ಏನಾದರೂ ಇಷ್ಟ ಆಗಿದ್ದು ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂದರೆ ಆಗಲೇ ನಾನು ಹೇಳ್ದಂಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಒಂದ್ಸಲ ವಿಚಾರಿಸ್ಕೊಡಿ. ಈ ಡಿಸೈನ್ ಹತ್ರದಿಂದ ನೀವು ನೋಡ್ತಿರ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಸ್ಲೀವೇ ತುಂಬಾ ಇಷ್ಟ ಆಗಿದ್ದು. ಇನ್ನಿವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಂಗಿದ್ರು ಇವತ್ತು ಅಡುಗೆ ಕೆಲಸ ಇರಲಿಲ್ವಲ್ಲ, ಆ ಸಮಯದಲ್ಲಿ ಈ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ. ನೆನ್ನೆನೇ ಮಾಡಬೇಕಿತ್ತು, ಆದರೆ ನೆನ್ನೆ ಮೆಹಂದಿ ಎಲ್ಲ ಹಾಕಿದ್ರಲ್ವ, ಹಾಗಾಗಿ ನನಗೆ ಟೈಮೇ ಸಿಗಲಿಲ್ಲ. ಇವತ್ತು ಮಾಡ್ತಿರೋ ಈ ಸ್ಕಿನ್ ಕೇರ್ನ ನಾವು 2 ರಿಂದ 3 ದಿನ ಮಾಡಿದ್ರೆ ಒಂದು ಒಳ್ಳೆ ಗ್ಲೋ ಲುಕ್ ಬರುತ್ತೆ, ಹಾಗೆ ಟ್ಯಾನ್ ಎಲ್ಲ ಕಡಿಮೆ ಆಗುತ್ತೆ. ನನಗೆ ಟೈಮ್ ಸಿಗಲಿಲ್ಲ, ಅಟ್ಲೀಸ್ಟ್ ಇವತ್ತಾದರೂ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ ಅಷ್ಟೇ. ಇದರಲ್ಲಿ 3 ಸ್ಟೆಪ್ ಇರುತ್ತೆ. ಮೊದಲನೇದು ಬಂದು ಕ್ಲೆನ್ಸಿಂಗು. ನಮ್ಮ ಫೇಸ್ನ ಮೊದಲು ನಾವು ಕ್ಲೆನ್ಸ್ ಮಾಡ್ಕೋಬೇಕು. ಈ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಏನಿಲ್ಲ, ಒಂದು ಬೌಲ್ಗೆ 1 ಸ್ಪೂನ್ ಮೊಸರು, 1 ಚಿಟಿಕೆ ಅರಿಶಿನ, ಕಸ್ತೂರಿ ಅರಿಶಿನ ಬಳಸ್ಕೊಳ್ಳಿ, ಅಡುಗೆ ಅರಿಶಿನ
ಮಾತ್ರ ಬಳಸ್ಲಿಕ್ಕೆ ಹೋಗಬೇಡಿ. ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೊಂಥರ ಬೆಣ್ಣೆ ಥರ ಆಗುತ್ತೆ. ಆವಾಗ ಅದನ್ನು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಕಣ್ಣು ಕೆಳಗಡೆ, ಲಿಪ್ಸ್ ಹತ್ರ ಮತ್ತು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನೀಟಾಗಿ ಈ ಥರ ಹಚ್ಬಿಟ್ಟು ಒಂದು 10-15 ನಿಮಿಷ ಬಿಟ್ಟರೆ ಅದೊಂದು ಸ್ವಲ್ಪ ಡ್ರೈ ಆಗುತ್ತೆ. ಅದಾದಮೇಲೆ ನಾವು ಫೇಸ್ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ನಾವು ಫೇಸ್ಗೆ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮೊದಲು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. ಸಣ್ಣ ಪುಟ್ಟ ಡಸ್ಟ್ ಏನಾದರೂ ಸ್ಕಿನ್ ಮೇಲೆ ಕೂತಿದ್ರೆ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಅಂತೇಳಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನೋಡ್ತಿದ್ದೀರಲ್ಲ, ನಾನೊಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಬಿಟ್ಟು ಅದಾದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ನ ಮಾಡಿಕೊಂಡೆ. ಈಗ ನೀವು ನೋಡ್ಬೋದು ಸ್ಕಿನ್ ಎಷ್ಟು ಒಂಥರ ಬ್ರೈಟಾಗಿ ಕಾಣಿಸ್ತಿದೆ ಅಂತ. ನಾನು ಯಾವುದೇ ಥರ ಫಿಲ್ಟ್ರೇನೂ ಇಲ್ಲಿ ಯೂಸ್ ಮಾಡಿಲ್ಲ. ಹೆಂಗಿದೆ ಸ್ಕಿನ್ ಹಂಗೆ ತೋರಿಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಸ್ಕ್ರಬ್ಬಿಂಗು. ಇದನ್ನು ಮಾಡ್ಕೊಳ್ಳಿಕ್ಕೆ ನಾನೊಂದು ಬೌಲ್ಗೆ ಒಂದು 3/4 ಸ್ಪೂನ್ ಆಗೋವಷ್ಟು ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡಬೇಕು. ಅದಾದಮೇಲೆ 1 ಸ್ಪೂನ್ ಆಗೋವಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಶುಗರ್ ಪೌಡ್ರ್ ಹಾಕ್ಕೊಂಡ್ರೂ ಕೂಡ ಇನ್ನೂ ಒಳ್ಳೆಯದೇನೆ. ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದ್ರ ಜೊತೆಗೆ ಬಾದಾಮ್ ಆಯಿಲು ಇಲ್ಲಾಂದರೆ ಕೋಕೋನಟ್ ಆಯಿಲು. ನಾನು ನನ್ನ ಸ್ಕಿನ್ಗೆ ಕೋಕೋನಟ್ ಆಯಿಲ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ನಾನು ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಇದೇನಂತ ಅಂದರೆ ಸ್ಕ್ರಬ್ ಮಾಡಬೇಕು ನಾವು ಚೆನ್ನಾಗಿ. ನಮ್ಮ ನೋಸ್ ಹತ್ರ ಇರ್ಬೋದು, ಹಾಗೆ ಲಿಪ್ಸ್ ಕೆಳಗಡೆ ಇಲ್ಲೆಲ್ಲ ಸ್ವಲ್ಪ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಬೇಕು ಅಂದರೆ ನಾವು ನಿಧಾನಕ್ಕೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಆದಷ್ಟು ಕಡಿಮೆ ಆಗುತ್ತೆ. ಒಂದೇ ದಿನದಲ್ಲಂತೂ ಪಟ್ಟಂತ ಕಡಿಮೆ ಆಗಲ್ಲ. ಒಂದು 2-3 ಸಲ ನಾವು ಈ ಥರ ಮಾಡೋದ್ರಿಂದ ಬೇಗನೆ ಅದು ಕಡಿಮೆ ಆಗುತ್ತೆ. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಲ್ಲೆಲ್ಲಿ ಸ್ಕ್ರಬ್ಬಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಒಂದು 6-7 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಒಂದು 2 ನಿಮಿಷ ಅದನ್ನು ಹಂಗೆ ಬಿಟ್ಟರೆ ಒಂದು ಸ್ವಲ್ಪ ಅದು ಆಯಿಲ್ನೆಲ್ಲ ಸ್ಕಿನ್ನು ಅಬ್ಸರ್ವ್ ಮಾಡ್ಕೊಡುತ್ತೆ. ಅದಾದಮೇಲೆ ನಾವು ಫೇಸ್ ವಾಶ್ ಮಾಡ್ಕೊಳ್ಬೇಕು. ಫೇಸ್ ವಾಶ್ ಮಾಡುವಾಗ ಯಾವುದೇ ಥರ ಸೋಪು ಏನು ಕೂಡ ಯೂಸ್ ಮಾಡಬಾರ್ದು. ಹಾಗೆ ಸ್ವಲ್ಪ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಆಯಿಲಿ ಥರ ಇರುತ್ತೆ ಸ್ಕಿನ್ನು, ಏನು ಕೂಡ ಆಗಲ್ಲ. ಇನ್ನು ನೆಕ್ಸ್ಟ್ ಬಂದು ಫೇಸ್ ಪ್ಯಾಕು. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ ನಾನು 1 ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಫಿ ಪೌಡರು, 1/4 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು. ನೀವು ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ಗೆ ಅಕ್ಕಿ ಹಿಟ್ಟು ಅಡ್ಜಸ್ಟ್ ಆಗುತ್ತಾ ಇಲ್ಲ ಅಂತ ಅಂದರೆ ಕಡಲೆ ಹಿಟ್ಟು ಅಡ್ಜಸ್ಟ್ ಆಗುತ್ತಾ ಅಂತೇಳಿ. ಕೆಲವೊಬ್ಬರಿಗೆ ಕಡಲೆ ಹಿಟ್ಟು ಹಾಕಿದ್ರೆ ಪಿಂಪಲ್ಸ್ ಆಗಿಬಿಡುತ್ತೆ, ಅವರು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಬೋದು. ನನಗೂ ಅಷ್ಟೇ ಕಡಲೆ ಹಿಟ್ಟನ್ನ ಬಳಸಿದ್ರೆ ಸ್ವಲ್ಪ ಪಿಂಪಲ್ಸ್ ಆಗುತ್ತೆ, ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ತೀನಿ. ಇನ್ನು ಇವಾಗ ಒಂದು 1/4 ಸ್ಪೂನ್ ಆಗೋವಷ್ಟು ಹನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಸ್ಕ್ರಬ್ ಮಾಡೋದು ಆ ಥರ ಎಲ್ಲ ಏನು ಮಾಡೋ ಅಗತ್ಯ ಇಲ್ಲ. ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಬಿಡಬೇಕು. ಅದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸ್ವಲ್ಪ ಪೂರ್ತಿಯಾಗಿ ಒಣಗಿದೆ, ಅದು ಉದುರ್ತಾ ಇದೆ ಅನ್ನೋ ಸಮಯದಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತು. ಈ 3 ಸ್ಟೆಪ್ನ ಫಾಲೋ ಮಾಡಿದ್ರೆ ನಾವು ನಿಜವಾಗ್ಲೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೊಂದೆಲ್ಲ ಚೇಂಜಸ್ ಆಗುತ್ತೆ ಅಂತೇಳಿ ನಾವೇ ನೋಡ್ಬೋದು. ಈಗ ನೀವು ನೋಡಿ ನಾನು ಬರೀ ಇವತ್ತೊಂದಿನ ಅಪ್ಲೈ ಮಾಡಿರೋದಷ್ಟೇ, ಅಷ್ಟರಲ್ಲೇ ನನ್ನ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ಮನೇಲೇ ಸಿಗುತ್ತಲ್ವ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಪಟ್ಟಂತ ಮಾಡ್ಕೊಂಡು ಬಿಡ್ಬೋದು. ಇನ್ನು ಅಪ್ಪುಗೆ ಸ್ವಲ್ಪ ವೈಟ್ ಹೆಡ್ಸ್ ಜಾಸ್ತಿನೇ ಇರುತ್ತೆ ನೋಸ್ ಮೇಲೆ, ಅದಕ್ಕೆ ನಾನು ಮಾಡಿಕೊಡ್ತೀನಪ್ಪು, ಇನ್ನೂ ಸ್ವಲ್ಪ ಅರ್ಧ ಮಿಕ್ಸಿದ್ದೀನಿ ನಿನಗೋಸ್ಕರ ಅಂತ ಹೇಳಿದೆ. ಆದರೆ ಅವ್ರಿಗೆ ಇದೆಲ್ಲ ಇಷ್ಟನೇ ಆಗಲ್ಲ. ನಂಗೆ ಅದೆಲ್ಲ ಬೇಡ, ನಂಗೆ ಒಂಥರ ಅನಿಸುತ್ತೆ ಅಂತ ಅಂತಿದ್ರು. ಸರಿ ಬೇಡ, ಸ್ಕ್ರಬ್ಬಿಂಗ್ ಮಾಡಲ್ಲ, ಏನು ಮಾಡಲ್ಲ, ಬರೀ ಪ್ಯಾಕ್ ಆದ್ರೂ ಅಪ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದನ್ನೇ ಸ್ವಲ್ಪ ನೋಸ್ ಮೇಲೆಲ್ಲ ಹಾಕಿ ಸ್ಕ್ರಬ್ ಮಾಡಿದೆ, ಆದಷ್ಟು ಹೋಗಲಿ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಕೆಲವೊಬ್ಬರಿಗೆ ನೋಸ್ ಮೇಲೆ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅವ್ರಿಗೆ ಈ ಥರ ಒಂದು ಸಲ ಸ್ಕ್ರಬ್ಬಿಂಗ್ ಮಾಡಿ ಪ್ಯಾಕ್ ಹಾಕೊಂಡ್ಬಿಟ್ರೆ ಖಂಡಿತ ಕಡಿಮೆ ಆಗಲ್ಲ. ಅವ್ರೇನು ಮಾಡಬೇಕು ಅಂತ ಅಂದರೆ ಮೊದಲು ನಾವು ಸ್ಟೀಮ್ ತೊಗೊಳ್ಬೇಕು. ಇವಾಗ ನಾವು ಕ್ಲೆನ್ಸಿಂಗ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಸ್ಟೀಮ್ ತೊಗೊಂಡು ಅದಾದಮೇಲೆ ಸ್ಕ್ರಬ್ಬಿಂಗ್ ಮಾಡಿ ಪ್ಯಾಕೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಬೇಗನೆ ಕಡಿಮೆ ಆಗುತ್ತೆ. ಅವ್ರಿಗೆ ಒಂದು 3-4 ದಿನ ಈ ಥರ ಮಾಡ್ಕೊಂಡ್ಬಿಟ್ರೆ ನೀವೇ ಒಂದು ಒಳ್ಳೆ ರಿಸಲ್ಟ್ನ ನೋಡಿ. ಇನ್ನು ಸ್ಟೀಮ್ ತೊಗೊಳ್ಳಿಕ್ಕೆ ಬರೀ ನೀರನ್ನ ಯೂಸ್ ಮಾಡಿಕೊಂಡ್ರೆ ಸಾಕು. ನೀರನ್ನ ಕುದಿಸ್ಕೊಂಡು ಸ್ಟೀಮ್ ತೊಗೊಂಡ್ರೆ ಆಯಿತು, ಬೇರೆ ಏನೂ ಹಾಕೋ ಅಗತ್ಯ ಕೂಡ ಇಲ್ಲ. ಇನ್ನು ಕಷ್ಟಪಟ್ಟು ಇವಾಗ ಅಪ್ಪುಗೆ ಹಾಕಿದ್ದೀನಿ ನೋಡಿ, ಅವ್ರಿಗೆ ಮುಜುಗರ ಆಗ್ತಾಯಿತ್ತು. ಹೇಳ್ತಿದ್ರು ಇದೆಲ್ಲ ಏನಕ್ಕೆ, ನನಗೆ ಮೊದಲೇ ಕಪ್ಪಗಿದ್ದೀನಿ ಮತ್ತು ಇನ್ನಷ್ಟು ಕಪ್ಪಗೆ ಮಾಡ್ತಾ ಇದೀಯ ನನ್ನನ್ನು ಅಂತ ಹೇಳ್ಬಿಟ್ಟು. ಏನಾಗಲ್ಲ, ಇವತ್ತೊಂದೇ ಒಂದಿನ ಹಾಕೊಳ್ಳಪ್ಪು, ನಾಳೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತೀಯಲ್ವ, ಅವಾಗ ಚೆನ್ನಾಗಿ ಕಾಣಿಸ್ತೀಯ ಅಂತ ಏನೋ ಒಂದು ಹೇಳಿ ಅಪ್ಲೈ ಮಾಡ್ತಾಯಿದ್ದೀನಿ. ಅವ್ರಿಗೆ
ಈ ಫೋಟೋ ತೆಗೆಯೋದು ವಿಡಿಯೋಗ್ರಫಿ ಮಾಡೋದೆಲ್ಲ ರೂಢಿ ಅಲ್ವಾ, ಅವ್ರಿಗೇನೋ ಇಂಥದ್ರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಎಷ್ಟೊಂದು ಫೋಟೋಸ್ನ ನೀವು ನೋಡಿರ್ಬೋದು, ಕೆಲವೊಂದರಲ್ಲೆಲ್ಲ ಜಾಸ್ತಿ ನಾನೇ ಇರ್ತೀನಿ, ಅವ್ರು ಇರೋದೇ ಇಲ್ಲ. ಅವ್ರಿಗೆ ಹೆಂಗೆ ಅಂದರೆ ಅವರು ಫೋಟೋಸ್ನ ತೆಗೆಸ್ಕೊಳ್ಳಿಕ್ಕಿಂತ ತೆಗಿಲಿಕ್ಕೆ ತುಂಬಾ ಇಷ್ಟ. ನನ್ನ ಫೋಟೋಸ್ ತೆಗಿಯೋಕ್ಕೆ ವಿಡಿಯೋಸ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಅವ್ರು ಬರೋದು ಸ್ವಲ್ಪ ಕಡಿಮೆ. ಇನ್ನು ಇವತ್ತು ಅದನ್ನೇ ಹೇಳ್ತಿದ್ದೆ, ನಾಳೆ ಫೋಟೋಸ್ ವಿಡಿಯೋಸ್ ಎಲ್ಲ ನೀಟಾಗಿ ಮಾಡಿಸ್ಕೊಳ್ಬೇಕು ಅಂದರೆ ಅಪ್ಪು ಇವತ್ತಿಂದನೇ ಪ್ರಿಪೇರ್ ಆಗಿಬಿಡು, ನಾಳೆ ನಾನು ಮಾಡಿಸ್ಕೊಳಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬೇಡ ಅಂತ ಎಲ್ಲ ಹೇಳಿ. ಇನ್ನು ಒಂದು ಸಂಜೆ ಹತ್ತತ್ರ ಹಾಗೇ ಬಿಡ್ತು, ಸಮಯ ಹೋಗ್ಬಿಡ್ತು ಇವತ್ತು. ಹಂಗೆ ಮಾತಾಡಿಕೊಂಡು ಅದು ಇದು ಕೆಲಸ ಮಾಡಿಕೊಂಡು ಇನ್ನು ಸಂಜೆ ಅವ್ರ ಅಕ್ಕ ಕೂಡ ಬಂದಿದ್ದರು. ಇನ್ನು ನಾವು ಈ ಕಡೆ ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡೋದಿತ್ತು. ಫೋಲ್ಡಿಂಗ್ ಎಲ್ಲ ಅವ್ವ ಮತ್ತು ಅಮ್ಮನೇ ಮಾಡಿಕೊಟ್ಟಿದ್ರು. ನಾವು ಬರೀ ಇವಾಗ ಕಬೋರ್ಡ್ಗೆ ಎತ್ತಿಡ್ತಾ ಇದ್ದೀವಿ. ನಾನು ಒಬ್ಳಿಗೆ ಕಷ್ಟ ಆಗುತ್ತೆ ಅಂತೇಳಿ ಅರ್ಪಿತ್ ಅವ್ರು ಕೂಡ ಹೆಲ್ಪ್ ಮಾಡ್ತಿದ್ರು. ಇನ್ನು ಸುಕೃತಿ ನೋಡಿ ಅವ್ರದ್ದೇ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಾಳೆಗೆ ಅಪ್ಪಗೆ ಸ್ವಲ್ಪ ಬಟ್ಟೆ ಕೂಡ ರೆಡಿ ಮಾಡಬೇಕಿತ್ತು. ಐನೆಲ್ಲ ಅವರೇ ಮಾಡ್ಕೊಳ್ತಾರೆ, ಅದನ್ನೆಲ್ಲ ನಂಗೆ ಮಾಡಿಕೊಡು ಅಂತ ಅವರು ಯಾವತ್ತೂ ಕೇಳಲ್ಲ. ಆದರೆ ನಾನು ಯಾವ ಬಟ್ಟೆ ಹಾಕೋಬೇಕು ಅದನ್ನೆಲ್ಲ ನಾನು ತೆಗೆದಿಡಬೇಕು, ಆವಾಗ ಅವರು ಮಾಡ್ಕೊಳ್ಳೋದು. ಇಲ್ಲ ಅಂತ ಅಂದರೆ ಕೈ ಸಿಕ್ಕಿದ್ದು ಹಾಕೊಂಡ್ಬಿಡ್ತಾರೆ. ನನಗದು ಭಯ. ನಾವು ಬೇರೆ ಕಡೆ ಗಮನ ಕೊಟ್ಟಿರ್ತೀವಿ, ಪಟ್ಟಂತ ಅವ್ರು ಬೇರೆದು ಹಾಕೊಂಡ್ಬಂದುಬಿಟ್ರೆ ಮತ್ತೆ ಚೇಂಜ್ ಮಾಡಪ್ಪ ಅಂತಲೂ ಹೇಳೋಕ್ಕಾಗಲ್ಲ. ಹಂಗಾಗ್ಬಿಡುತ್ತೇನೋ ಅಂತೇಳಿ ನಾನು ಇವತ್ತೇ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ನಾನು ಸ್ಯಾರಿಗೆ ಮ್ಯಾಚ್ ಆಗೋ ಥರ 2 ಶರ್ಟ್ನ ತರಿಸ್ಕೊಂಡಿದ್ದೆ. ನೋಡೋಣ, ಇದು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಅದನ್ನು ಹಾಕ್ಸೋಣ, ಅದು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಇದನ್ನು ಹಾಕ್ಸೋಣ ಅಂತೇಳಿ. ಅದಕ್ಕೆ ಒಂದನ್ನು ಈಚೆ ಕಡೆ ಇಟ್ಬಿಟ್ಟು ಇನ್ನೊಂದನ್ನು ಬ್ಯಾಗಿಗೆ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಎಲ್ಲ ಒಂದೇ ಕಡೆ ಸಿಗಲಿ ಅಂತ ಹೇಳಿ ಅಷ್ಟೇ. ಇನ್ನು ನಾವು ಆ ಕಡೆ ಪ್ಯಾಕಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ವಲ್ಲ, ಇನ್ನು ಈ ಕಡೆ ಅಮ್ಮ ಬಂದು ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ನೆನ್ನೆ ಮಾಡಿ ಸಾಂಬಾರು ಒಂಥರ ಚೆನ್ನಾಗಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಅದೇ ಸಾಂಬಾರು ಮಾಡ್ತಾ ಇರೋದು. ಇನ್ನು ಎಲ್ಲ ಕೆಲಸನೂ ಕೂಡ ಮುಗೀತಲ್ವ, ಇನ್ನೊಂದೇ ಒಂದು ಕೆಲಸ ಮಾತ್ರ ಬಾಕಿ ಇತ್ತು, ಅದು ನಾಳೆಗೆ ರಿಟರ್ನ್ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡೋದು. ಇವಾಗೆಲ್ಲ ಪ್ಯಾಕ್ ಮಾಡಿಟ್ಬಿಟ್ರೆ ನಾಳೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸೇರಿ ಇವಾಗ ಪ್ಯಾಕಿಂಗ್ ಮಾಡ್ಕೊತಿದ್ದೀವಿ. ಇದೇನು ಗೊತ್ತಾ, ಇದು ಬೇಗನೆ ಕೆಲಸ ಮುಗ್ದೋಗ್ಬಿಡುತ್ತೆ. ಆದರೆ ಒಂದು 3-4 ಜನ ಕುತ್ಕೊಂಡು ಮಾಡಬೇಕು ಅಷ್ಟೇ. ಒಬ್ಬರು ಎಲೆ ಹಾಕ್ಕೊಡೋದು, ಒಬ್ಬರು ಅರಿಶಿನ ಕುಂಕುಮ ಹಾಕ್ಕೊಡೋದು, ಇನ್ನೊಬ್ಬರು ಗಿಫ್ಟ್ನ ಹಾಕ್ಕೊಡೋದು ಮಾಡಿಬಿಟ್ರೆ 1 ಅವರಲ್ಲೇ ಕೆಲಸ ಮುಗಿದ್ಬಿಡುತ್ತೆ. ನಾನು ಇದನ್ನು ಏನು ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ, ನಾವು ಒಬ್ಬರೇ ಮಾಡಿದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತಲ್ವ, ಫಸ್ಟ್ ಇದನ್ನು ಮಾಡಿ ಮುಗಿಸ್ಬಿಡೋಣ ಅಂತ ಎಲ್ಲ ಹೇಳ್ತಾ ಇದ್ದೆ. ಆವಾಗ ಅರ್ಪಿತ್ ಅವ್ರು ಹೇಳ್ತಿದ್ರು, ಏನಿಲ್ಲ ನಾನು ಸೀಮಂತಕ್ಕೆ ನಾವೆಲ್ಲ ಮಾಡಿದ್ದೀವಲ್ಲ, ಒಂದು 4-5 ಜನ ಕುತ್ಕೊಂಡು ಪ್ಯಾಕ್ ಮಾಡಿಬಿಟ್ರೆ 1 ಅವರಲ್ಲೆಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಬಿಡ್ಬೋದು, ದೊಡ್ಡ ಕೆಲಸನೇ ಎಲ್ಲ, ಸುಮ್ಮನೆ ಇರಿ, ನಾಳೆ ನಾವೆಲ್ಲ ಸೇರಿ ಮಾಡಿಬಿಡ್ತೀವಿ ಅಂತ. ನನಗೆ ಹೆಂಗೆ ಅಂದರೆ ಸ್ವಲ್ಪ ಟೆನ್ಷನ್ನು, ನಾಳೆಗೇನು ಕೂಡ ಮಿಸ್ ಆಗಬಾರ್ದು. ಈಗ ಒಬ್ರಿಗೇನೋ ಒಂದು ಕೊಟ್ಟು ಇನ್ನೊಬ್ರಿಗೇನೋ ಒಂದು ಕೊಡದೇ ಇರೋ ಥರ ಆಗಬಾರ್ದು. ಎಲ್ಲ ನೀಟಾಗಿ ಅರೇಂಜ್ ಆಗಿರಬೇಕು, ನಮ್ಮಿಂದ ಯಾವುದೂ ತಪ್ಪಾಗಬಾರ್ದು ಅನ್ನೋ ಥರ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ. ಇನ್ನು ಈ ಕೆಲಸ ಅಂತೂ ಅವ್ರು ಹೇಳ್ದಂಗೆ ಒಂದು 3/4 ಗಂಟೆ ಅಷ್ಟರಲ್ಲೇ ಮುಗ್ದೋಗ್ಬಿಡ್ತು. ಮಕ್ಕಳೆಲ್ಲ ಕುತ್ಕೊಂಡು ಪ್ಯಾಕ್ ಮಾಡಿದ್ರಲ್ವ, ಹಾಗಾಗಿ ಬೇಗನೆ ಆಗೋಯ್ತು. ಇನ್ನು ರಿಟರ್ನ್ ಗಿಫ್ಟ್ಗೆ ನಾವೇನು ದೊಡ್ಡದಾಗಿ ಆ ಥರ ಎಲ್ಲ ಏನೂ ಕೊಡ್ತಿಲ್ಲ, ನಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾತ್ರ ಕೊಡ್ತಿರೋದು. ಮಾಮೂಲಿಯಾಗಿ ಆ ಪ್ಲೇಟ್ ಬರುತ್ತಲ್ವ, ಆ ಪ್ಲೇಟು, ಅದ್ರ ಜೊತೆಗೆ ಅರಿಶಿನ ಕುಂಕುಮ ಮತ್ತು ಎಲೆ ಅಡಿಕೆ, ಹಾಗೆ ಒಂದು ಚಾಕ್ಲೇಟ್. ಮೊದಲು ನನ್ನ ಅಪ್ಪಗೆ ಏನು ಹೇಳಿದ್ದೆ ಅಂದರೆ, ಬಾಕ್ಸ್ ತೊಗೊಂಡು ಬಾರಪ್ಪು, ಬಾಕ್ಸ್ ಕೊಡೋಣ ಚೆನ್ನಾಗಿರುತ್ತೆ ಅಂಥೇಳಿ. ಅವರು ಬೇಡ ಬಾಕ್ಸ್ ಎಲ್ಲ ಪ್ಲೇಟೇ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ನೇ ತರಿಸಿದ್ರು. ಇನ್ನು ಆಂಟಿ ಕೂಡ ಬಂದಿದ್ದಾರೆ. ಆಂಟಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವರು ಒಂಚೂರು ಕೆಲಸನ ಕಡಿಮೆ ಮಾಡಿದ್ದಾರೆ ಇತ್ತೀಚೆಗೆ. ನಾವೇ ಎಲ್ಲರೂ ಫೋರ್ಸ್ ಮಾಡಿ ಒಂಚೂರು ಕೆಲಸ ಕಡಿಮೆ ಮಾಡಿ ಅಂತೇಳಿ ಸುಮ್ಮನೆ ಹಾಕ್ಸಿದ್ದೀವಿ. ಇಲ್ಲಾಂದರೆ ಅವ್ರು ಮನೆ ಫುಲ್ಲು ಓಡಾಡಿಕೊಂಡು ಅದು ಇದು ಕೆಲಸ ಎಲ್ಲ ಅವರೇ ಒಂದು 3/4 ಭಾಗ ಮುಗಿಸ್ಬಿಟ್ಟಿರೋರು. ಇನ್ನೇನೇನು ತಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕೊನೆಯದಾಗಿ ಯೋಚನೆ ಮಾಡಿಕೊಂಡು ಮತ್ತೆ ಇನ್ನೊಂದು ಲೀಸ್ಟ್ ಕೊಡ್ತಾ ಇದ್ದೀವಿ. ಅಂದರೆ ಸಣ್ಣ ಪುಟ್ಟದೆಲ್ಲ ಇರುತ್ತಲ್ವ, ಏನಾದರೂ ಒಂದು ಮರೆತರೂ ಕೂಡ ನಾಳೆ ಗಲಿಬಿಲಿ ಆಗುತ್ತೆ, ಯಾರೂ ಕೂಡ ಹೋಗಿ ತರಲಿಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿರೋಣ, ಏನಾಗಲ್ಲ ಅಂತೇಳಿ ಮಿಕ್ಕಿದ್ದೆಲ್ಲನೂ ಕೂಡ ಇವಾಗ ಲೀಸ್ಟ್ ಮಾಡಿಸ್ಕೊಂಡು ತರಿಸ್ಕೊತಿದ್ದೀವಿ. ಇನ್ನು ಇವತ್ತಿನ ದಿನ ನಮ್ಮದು ಈ ಥರ ಇತ್ತು. ಬೆಳಗ್ಗೆಯಿಂದ ಸಂಜೆ ತನಕ ಸಮಯ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಎಲ್ಲ ಕೆಲಸನೂ ಕೂಡ ಇವತ್ತೇ ಮುಗಿಸ್ಕೊಂಡು ಬಿಟ್ಟಿದ್ದೀವಿ. ಇನ್ನು ಪೂರ್ತಿ ವ್ಲಾಗ್ನು ಕೂಡ ನೀವು ನೋಡಿರ್ತೀರಾ ಅನ್ಕೋತೀನಿ. ಇವತ್ತಿನ ದಿನದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.